ನಮಸ್ಕಾರ ವೀಕ್ಷಕರೇ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ 2 ವರ್ಷಗಳಿಂದ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಆದರೆ ಇತ್ತೀಚಿನ ದಿನಗಳ ಪ್ರಕರಣದಲ್ಲಿ ಪ್ರಮುಖ ಅಪ್ಡೇಟ್ಗಳು ಬಂದಿವೆ ಅಂತಾನೆ ಹೇಳಬಹುದು. ಅವುಗಳಲ್ಲಿ ಮೊದಲನೆಯದಾಗಿ ದರ್ಶನ್ ಕೇಸ್ ವಿಚಾರಣೆಯನ್ನು ಹೊಸ ನ್ಯಾಯಾಧೀಶರ ಮುಂದೆ 59ನೇ CCH ಕೋರ್ಟ್ಗೆ ವರ್ಗಾಯಿಸಲಾಗಿದ್ದು, ಸಾಕ್ಷಿಗಳ ವಿಚಾರ ನಡೆಯುತ್ತಿದೆ ಅಂತಾನೆ ಹೇಳಬಹುದು. ಹಾಗೆ ಇನ್ನು ಎರಡನೆಯ ಪ್ರಮುಖ ವಿಚಾರವೆಂದರೆ ದರ್ಶನ್ ಪರ ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಮಂಡಿಸಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ ಹಾಗೂ ಕೆಳ ಹಂತದ ನ್ಯಾಯಾಲಯದಿಂದ ಪ್ರಕರಣದ ವರದಿಯನ್ನು ಕೋರ್ಟ್ ಕೇಳಿದೆ ಅಂತಾನೆ ಹೇಳಬಹುದು. ಹಾಗೆ ಇನ್ನು ಮೂರನೆಯ ಪ್ರಮುಖ ವಿಚಾರವೆಂದರೆ ಸ್ವತಃ ದರ್ಶನ್ ಅವರೇ ವಿಡಿಯೋ ಕಾನ್ಫರೆನ್ಸ್ ಬದಲು ಕೋರ್ಟ್ಗೆ ಖುದ್ದು ಹಾಜರಾಗಲು ಅವಕಾಶ ನೀಡುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಅಂತ ಹೇಳಬಹುದು. ಇದು ಈ ವಿಡಿಯೋದ ಪ್ರಮುಖ ಅಂಶಗಳಾಗಿವೆ ಅಂತ ಹೇಳಬಹುದು. ಹಾಗೆ ಇದೇ ರೀತಿಯ ವಿಡಿಯೋಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.